ಜಗತ್ತು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದ್ರೂ ಕೂಡ ಇವತ್ತಿಗೂ ಈ ದೆವ್ವ ಭೂತ ಆತ್ಮಗಳು ಪುನರ್ಜನ್ಮ ಅನ್ನೋದ್ರ ಬಗ್ಗೆ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಒಂದು ವರ್ಗ ಈ ದೆವ್ವ ಭೂತ ಆತ್ಮ ಪುನರ್ಜನ್ಮ ಅನ್ನೋದು ಕಟ್ಟುಕತೆ, ಇದೆಲ್ಲವೂ ಸುಳ್ಳು ಅಂತ ವಾದ ಮಾಡಿದ್ರೆ, ಮತ್ತೊಂದು ವರ್ಗ ಇಲ್ಲ, ಇದೆಲ್ಲವೂ ನಿಜ, ದೆವ್ವ ಭೂತ ಆತ್ಮಗಳು ಪುನರ್ಜನ್ಮ ಅನ್ನೋದಿದೆ ಅಂತ ವಾದ ಮಾಡ್ತಾರೆ. ಇದೆಲ್ಲದರ ನಡುವೆ ನಾವು ವರ್ಷಕ್ಕೊಮ್ಮೆ ಪಿತೃಪಕ್ಷ ಅಂತ ಆಚರಣೆ ಮಾಡ್ತೀವಿ. ಈ ಪಿತೃಪಕ್ಷ ಆಚರಣೆ ಮಾಡೋ ಉದ್ದೇಶ ಏನು? ನಮ್ಮ ಪಿತೃಗಳ ಆತ್ಮ ನಮ್ಮ ಮನೆಗೆ ಬಂದು ವರ್ಷಕ್ಕೊಮ್ಮೆ ತಮಗೆ ಬೇಕಾದಂತಹ ತಿಂಡಿ ತಿನಿಸು ಊಟವನ್ನು ಮಾಡಿ ಸಂತೃಪ್ತರಾಗಿ ನಮಗೆ ಆಶೀರ್ವಾದ ಮಾಡಲಿ, ನಾವು ಚೆನ್ನಾಗಿರಬೇಕು ಅಂತ ಆ ಪಿತೃಗಳ ಆತ್ಮ ಆಶೀರ್ವಾದ ಮಾಡಬೇಕು, ಆ ಪಿತೃಗಳ ಆತ್ಮ ತೃಪ್ತರಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಆತ್ಮಗಳೇ ಇಲ್ಲ ಅಂದಿದ್ದಿದ್ರೆ ಈ ಪಿತೃಪಕ್ಷ ಯಾಕೆ ಆಚರಣೆ ಮಾಡಬೇಕು? ಆತ್ಮಗಳಿರೋದಕ್ಕೆ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಬರ್ತಾ ಇರೋದು. ಆತ್ಮಗಳೇ ಇಲ್ಲ ಅಂದಿದ್ರೆ ಈ ಪಿತೃಪಕ್ಷ ಆಚರಣೆ ಮಾಡೋದ್ರಲ್ಲಿ ಅದಕ್ಕೆ ಅರ್ಥನೇ ಇರೋದಿಲ್ಲ. ಹೀಗಾಗಿ ಆತ್ಮಗಳನ್ನೋದು ಇದೆ ಅನ್ನೋದು ವಾದ. ಹಾಗಾದರೆ ಒಬ್ಬ ವ್ಯಕ್ತಿ ಸತ್ತಾಗ ಆತನ ಆತ್ಮ ಏನಾಗತ್ತೆ? ಆತನ ಆತ್ಮ ಎಲ್ಲಿಗೆ ಹೋಗುತ್ತೆ? ಇಂತಹ ನಾನಾ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಸಿದ್ಧಗುರು ಪುಷ್ಕರ ಪೂರ್ವಜ್ಞರು ಸೂಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಆ ಮಾಹಿತಿ ನೋಡೋಣ ಬನ್ನಿ. ಆಧ್ಯಾತ್ಮಿಕ ಸಾಧನೆಗಳು ಮನುಷ್ಯನಿಗೆ ಬಹಳ ಮುಖ್ಯ ಅಂತ, ಆತ್ಮದ ಜ್ಞಾನವನ್ನು ಪಡ್ಕೊಳ್ಬೇಕು. ಒಬ್ಬ ಮನುಷ್ಯ ಡೆತ್ ಆದ ತಕ್ಷಣ 3 ಗಂಟೆಗಳು ಮಾತ್ರ ಅವನ ಪ್ರಾಣ ಕನೆಕ್ಷನ್ ಇಲ್ಲಿರುತ್ತೆ. ಸಕ್ಸಸ್ ಅಂದರೆ ದುಡ್ಡು ಮಾಡೋದಿಲ್ಲ, ಲೈಫನ್ನು ಎಂಜಾಯ್ ಮಾಡೋದು. ಬೇಕಾದ್ರೆ ನೀವು ಡೆತ್ ಆದಮೇಲೆ ನೋಡ್ಬೋದು, ಒಕ್ಕಳು 3 ಅವರ್ಸ್ ಒಕ್ಕಳಿನ ಭಾಗ ವಾರ್ಮ್ ಆಗಿರುತ್ತೆ. ಒಬ್ಬ ಮನುಷ್ಯ ಡೆತ್ ಆದ ತಕ್ಷಣ 3 ಗಂಟೆಗಳು ಮಾತ್ರ ಅವನ ಪ್ರಾಣ ಕನೆಕ್ಷನ್ ಇಲ್ಲಿರುತ್ತೆ. ಬಹಳ ಬಾಡಿನಲ್ಲಿ ಸೇರಬೇಕು ಅಂತ ಬಹಳ ಪ್ರಯತ್ನ ಮಾಡುತ್ತೆ. ನೀವು ಕೂಡ ನಿಮ್ಮ ಹಿರಿಯರೋ ಮನೆಯವರು ಯಾರಾದರೂ ಡೆತ್ ಆದಾಗ ಅಯ್ಯೋ ಬೇಗ ಜೀವ ಬಂದುಬಿಡಲಿ ಅಂತ ಅಂದ್ಕೊಳ್ತೀವಿ. ಅವನ ಜೀವ ಬಂದು ಏನು ಮಾಡಬೇಕಲ್ಲಿ? ಜೀವ ಇರುವಾಗ ಸರಿಯಾಗಿ ಗಮನಿಸಲಿಲ್ಲ, ಸರಿಯಾಗಿ ನೋಡ್ಕೊಳ್ಳಿಲ್ಲ, ಸತ್ತ ಮೇಲೆ ಮುಂದೆ ಕೂತ್ಕೊಂಡು ಹತ್ಬಿಟ್ಟು ಅವನು ಬದುಕು ಬಂದುಬಿಡಲಿ ಅಂತ ಬದುಕ್ತಾರ? ನೀವು ಹೇಗೆ ಆ ಒಂದು ಭಾವನೆಯನ್ನು ಆ ಬಾಡಿ ಮುಂದೆ ವ್ಯಕ್ತಪಡಿಸ್ತೀರೋ ಅದೇ ರೀತಿ ಡಿಸ್ಕನೆಕ್ಟ್ ಆಗಿರ್ತಕ್ಕಂಥ ಸೋಲು ಕೂಡ ಆ ಸಮಯದಲ್ಲಿ ಆ ಎಮೋಷನನ್ನು ತೋರಿಸ್ತಿರುತ್ತೆ. ಆದಷ್ಟು ಯಾಕಂದರೆ ಅದಕ್ಕೆ ಬೇರೆ ದಾರಿ ಇಲ್ಲ. ನೀವೆಲ್ಲರೂ ಮನೆಯಿಂದ ಹೊರಗಡೆ ಹೋಗಿಬಿಟ್ರೆ ಇಮ್ಮಿಡಿಯೇಟ್ ನೀವು ಮನೆಗೆ ಬರಬೇಕು. ಆ ಥರ ಮನಸ್ಸು ಕೆಲಸ ಮಾಡ್ತಿರುತ್ತೆ, ಬೇಗ ಹೋಗ್ಬಿಡೋಣಪ್ಪ ಮನೆಗೆ ಅಂತ. ಸೊ ಈ ಈ ಕ್ಷೇತ್ರ ಶರೀರ ಕಾಯಕ್ಷೇತ್ರವನ್ನು ಬಿಟ್ಟ ಮೇಲೆ ಇಮ್ಮಿಡಿಯೇಟಾಗಿ ಶರೀರವನ್ನು ಪ್ರವೇಶ ಮಾಡಬೇಕು. ಆದರೆ ಇಲ್ಲಿ ಶರೀರ ಪ್ರವೇಶ ಆಗೋದಕ್ಕೆ ಸಾಧ್ಯ ಇಲ್ಲ. ಒನ್ಸ್ ಡಿಸ್ಕನೆಕ್ಟ್ ಆದಮೇಲೆ ಮುಗೀತು. ಆಗ ಅದು ಬೇರೆ ಶರೀರವನ್ನು ಹುಡುಕ್ತಾ ಇರುತ್ತೆ. ಯಾಕೆಂದರೆ ಈ 3 ಅನುಭವಗಳು ಅದು ಮಾಡಬೇಕು. ಯಾವುದು? ಫುಡ್ಡು, ವಾಟರ್ ಆ್ಯಂಡ್ ಏರ್ ಬೇಕೇ ಬೇಕು ಅದಕ್ಕೆ. ಯಾಕೆ ಅಂದರೆ ಅದು ಕಂಪ್ಲೀಟು ಇಂಟಲೆಕ್ಚುಯಲ್ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿಲ್ಲ, ಆನಂದ ಸ್ಥಿತಿಯನ್ನು ಜೀವನದಲ್ಲಿ ಹೊಂದಲಿಲ್ಲ. ಸೊ ಇದೇ ಸ್ಥಿತಿನಲ್ಲಿ ಅನುಭವ ಮಾಡಿ ಆ ಪ್ರಾಣದಲ್ಲಿ ಆ ಮನಸ್ಥಿತಿಯನ್ನು ಇಟ್ಕೊಂಡು ಡಿಸೈರ್ಸ್ ಇಟ್ಕೊಂಡು ಡಿಸ್ಕನೆಕ್ಟ್ ಆಗಿರುತ್ತೆ, ಸಪ್ರೇಟ್ ಆಗಿರುತ್ತೆ ಫಿಸಿಕಲ್ ಬಾಡಿಯಿಂದ. ಸೊ ಇಮ್ಮಿಡಿಯೇಟಾಗಿ ಅದು 3 ಅವರ್ ಮಾತ್ರ ಇರುತ್ತೆ. ಬೇಕಾದ್ರೆ ನೀವು ಡೆತ್ ಆದಮೇಲೆ ನೋಡ್ಬೋದು, ಒಕ್ಕಳು 3 ಅವರ್ಸ್ ಒಕ್ಕಳಿನ ಭಾಗ ವಾರ್ಮ್ ಆಗಿರುತ್ತೆ. 3 ಗಂಟೆ ಆದ ತಕ್ಷಣವೇ ಕಂಪ್ಲೀಟು ಕೂಲ್ ಆಗೋದಕ್ಕೆ ಶುರುವಾಗ್ತದೆ. ಯಾಕಂದರೆ ಇಲ್ಲಿ ನಾಭಿ ಅಂತಕ್ಕಂಥದ್ದು ಮಣಿಪೂರಕ ಚಕ್ರ. ಈ ಮಣಿಪೂರಕ ಚಕ್ರದಲ್ಲಿ ಒಂದು ಸಿಲ್ವರ್ ಕಾರ್ಡ್ ಇರುತ್ತೆ. ಪ್ರತಿಯೊಬ್ಬನೂ ಕೂಡ ಜೀವಿ ಶರೀರವನ್ನು ಪ್ರವೇಶ ಮಾಡಿದಾಗ ಅಂದರೆ ಬರ್ತನ್ನು ತೊಗೊಂಡಾಗ ಅದು ಕ್ರಿಯೇಟ್ ಆಗಿರುತ್ತೆ. ಸಿಲ್ವರ್ ಕಾರ್ಡ್ ಅಂತ ಹೇಳ್ತೀವಿ. ಒಂದು ಸಣ್ಣ ಹಗ್ಗದ ರೀತಿ ಇರುತ್ತೆ. ಸೊ ಈ ಸಿಲ್ವರ್ ಕಾರ್ಡು ಡಿಸ್ಕನೆಕ್ಟ್ ಆದ ತಕ್ಷಣ 3 ಅವರ್ಸಲ್ಲಿ ಅದು ಹಾಗೇ ಕರ್ಗೋಗ್ಬಿಡುತ್ತೆ. ಇಲ್ಲಿ ಬ್ಲಿಸ್ ಬಾಡಿ ಆಗಿದ್ದರೆ ಅದು ಇಮ್ಮಿಡಿಯೇಟಾಗಿ ಅಸೆನ್ಷನ್ ಆಗುತ್ತೆ, ಹೈಯರ್ ಡೈಮೆನ್ಷನ್ಗೆ ಕನೆಕ್ಟ್ ಆಗುತ್ತೆ. ಲೈಟಲ್ಲಿ ವೈಟ್ ಲೈಟಲ್ಲಿ ಹೊರಟೋಗ್ಬಿಡುತ್ತೆ. ಇದು ಆಗದೇ ಇದ್ದಾಗ ಅದಕ್ಕೋಸ್ಕರನೇ ಆಧ್ಯಾತ್ಮಿಕ ಸಾಧನೆಗಳು ಮನುಷ್ಯನಿಗೆ ಬಹಳ ಮುಖ್ಯ ಅಂತ, ಆತ್ಮದ ಜ್ಞಾನವನ್ನು ಪಡ್ಕೊಳ್ಬೇಕು. ಬರೀ ಶರೀರದ ಜ್ಞಾನ ಒಂದೇ ಪಡ್ಕೊಳಕ್ಕಾಗಲ್ಲ, ಬರೀ ಮನಸ್ಸಿನ ಜ್ಞಾನ ಒಂದು ಪಡ್ಕೊಳೋದು ಅಲ್ಲ. ಶರೀರದ ಇನ್ಫಾರ್ಮೇಷನ್ನು ಬೇಕು, ಅದರ ನಾಲೆಡ್ಜ್ ಬೇಕು, ಅದರ ಜ್ಞಾನ ವಿಜ್ಞಾನನೂ ಬೇಕು.
ಹಾಗೆ ಮೈಂಡ್ ಅಂತಕ್ಕಂತಹ ಅದರ ಬಗ್ಗೆಯ ಜ್ಞಾನ ವಿಜ್ಞಾನ ಬೇಕು. ಅದೇ ರೀತಿ ಸೋಲ್ ಅಂತಕ್ಕಂತಹ ಜ್ಞಾನ ವಿಜ್ಞಾನ ಬೇಕು. ಅದೇ ರೀತಿ ಜೀವನ ಅಂತಕ್ಕಂಥದ್ದು ಜ್ಞಾನ ವಿಜ್ಞಾನ ಬೇಕು. ಜೀವನ ಹೇಗೆ ಮಾಡಬೇಕು, ಹೇಗೆ ಜೀವನವನ್ನು ಸಕ್ಸಸ್ ಮಾಡ್ಕೊಬೇಕು. ಸಕ್ಸಸ್ ಅಂದರೆ ದುಡ್ಡು ಮಾಡೋದಿಲ್ಲ, ಲೈಫನ್ನು ಎಂಜಾಯ್ ಮಾಡೋದು, ಲೈಫನ್ನು ಆನಂದವಾಗಿ ಖುಷಿಯಾಗಿ ಜೀವನವನ್ನು ನಡೆಸ್ಕೊಳ್ತಾ ಹೋಗ್ತಕ್ಕಂಥದ್ದು. ಕೆಲವ್ರು ಏನು ಮಾಡ್ತಾರೆ, ಜೀವನ ಸಕ್ಸಸ್ ಅಂದರೆ ಬರೀ ದುಡ್ಡಲ್ಲೇ ಇರ್ತಾರೆ. ದುಡ್ಡು ಸೆಕೆಂಡ್ ಪಾರ್ಟ್. ಅದು ದುಡ್ಡು ನಮ್ಮ ಕಂಫರ್ಟಬಲ್ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ಕೊಳೋದಕ್ಕೋಸ್ಕರ ದುಡ್ಡು. ಆದರೆ ಜೀವನದ ಆನಂದ ಸ್ಥಿತಿನೇ ಬೇರೆ, ಅದರ ಇನ್ನೊಂದು ಸ್ಥಿತಿನೇ ಬೇರೆ. ಹಾಗೆ ಆ ಸಿಲ್ವರ್ ಕಾರ್ಡ್ ಕಟ್ಟಾಗೋವರೆಗೂ ಕೂಡ ಅದಕ್ಕೆ 3 ಅವರ್ಸ್ ತೊಗೊಳುತ್ತೆ. ಆ 3 ಅವರ್ಸ್ ಒಳಗಡೆ ಆ ಬಾಡಿಯನ್ನು, ಶರೀರವನ್ನು, ಸಂಸ್ಕಾರಗಳನ್ನು ಮಾಡಬೇಕು. ಬಹಳ ಹೊತ್ತು ಕೂಡ ಇರಬಾರ್ದು. ಈಗೆಲ್ಲ ಭಾಳ ಟೈಮ್ ಹಿಡಿದೈತೆ, ಅದೆಲ್ಲ ಬಹಳ ಸಮಸ್ಯೆಗಳು ಕೊಡುತ್ತೆ ಅಂಥ ಕುಟುಂಬಕ್ಕೆ. ಒಂದೊಂದು ದಿನ 2 ದಿನ ಇಡ್ತಾರೆ. ಯಾಕಂದರೆ ಈಗೆಲ್ಲ ನಿಮಗೆ ಏನು ಫ್ರೀಝರ್ ಬಂದುಬಿಟ್ಟಿರುತ್ತಲ್ವ, ಸೊ ಆ ಫ್ರೀಝ್ ಬಾಕ್ಸಲ್ಲಿ ಇಟ್ಬಿಡ್ತಾರೆ. ಸೊ ಅದು ಏನೇನೋ ಆಗಿರುತ್ತೆ, ಅದ್ರ ಸುತ್ತು ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ. ಯಾರಾದರೂ ನಿಜವಾದ ಒಬ್ಬ ಯೋಗಿ ಸಾಧನೆ ಮಾಡಿ ಅವನಿಗೆ ಥರ್ಡ್ ಐ ಆ್ಯಕ್ಟಿವೇಶನ್ ಆಗಿ ಕ್ಲಾರ್ವಾಯಿಂಟ್ ಆಗಿದರೆ ಆಗ ಅಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಚಿತ್ರೀಕರಣವನ್ನು ನೀವು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ ಸೋಲ್ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಅದು ಯಾರಾದರೂ ಅಭ್ಯಾಸ ಮಾಡಿದರೆ ಗೊತ್ತಾಗುತ್ತೆ ಅವರಿಗೆ. ಇದು ಅದನ್ನೇ ಹೇಳೋದು, ಇದು ಒಂದು ಒಳ್ಳೆಯ ಒಂದು ಸಾಧನೆ, ಒಂದು ನಾಲೆಡ್ಜ್ ಅಂತ. ಹಾಗೆ ಡಿಸ್ಕನೆಕ್ಟ್ ಆದಮೇಲೆ ಶರೀರವಿಲ್ಲದ ಈ ಒಂದು ಎನರ್ಜಿ, ಶರೀರವಿಲ್ಲದ ಒಂದು ಅಶರೀರವಾಗಿರ್ತಕ್ಕಂಥ ಜಗತ್ತಿನ ಕಡೆ ಹೊರಟೋಗ್ಬಿಡುತ್ತೆ. ಅದು ಮಹಾ ಚೈತನ್ಯ ಶಕ್ತಿ ಕಡೆ ಹೊರಟೋಗ್ಬಿಡುತ್ತೆ. ಅದು ಡಿಸ್ಕನೆಕ್ಟ್ ಮಾಡ್ಕೊಂಡು ಹೊರಟೋಗ್ತಾ ಇರುತ್ತೆ. ಯಾವುದು ಸಪ್ರೇಟ್ ಆಗಿರ್ತಕ್ಕಂಥ ಜೀವಾತ್ಮ ಅಥವಾ ಸೋಲ್ ತನ್ನ ಬಂಧನವನ್ನು ಬಿಡಿಸಿ ಹೋಗ್ತಾ ಇರುತ್ತೆ. ಸಿಲ್ವರ್ ಕಾರ್ಡ್ ಕೂಡ ಹಾಗೇ ಅದು ಕ್ಲೋಸ್ ಆಗಿಬಿಡುತ್ತೆ, ಅಂದರೆ ಡಿಸಪಿಯರ್ ಆಗಿಬಿಡುತ್ತೆ. ಆದರೆ ನೆಕ್ಸ್ಟು ನಿಮ್ಮ ಆ ಜನರೇಷನ್ ಇರುತ್ತಲ್ಲ, ಆ ಫ್ಯಾಮಿಲಿ ಮೆಂಬರ್ಸ್, ಅವರ ಸಿಲ್ವರ್ ಕಾರ್ಡು ಆ್ಯಕ್ಟಿವೇಶನ್ ಆಗಿರುತ್ತೆ. ಸೊ ಈ ಸಿಲ್ವರ್ ಕಾರ್ಡ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಒಬ್ಬ ವ್ಯಕ್ತಿ ಹುಟ್ಟುವಾಗ, ತಾಯಿಯ ಗರ್ಭದಿಂದ ಈಚೆ ಬರುವಾಗ ಅಥವಾ ತಾಯಿ ಗರ್ಭದಲ್ಲಿ ಇರುವಾಗ ಒಕ್ಕಳಿನ ಬಳ್ಳಿ ಅಂತ ಹೇಳ್ತೀವಿ. ಆ ಬಳ್ಳಿನೇ ಅವನಿಗೆ ಕಂಪ್ಲೀಟ್ ಫೀಡ್ ಕೊಡ್ತಿರುತ್ತೆ, ಪ್ರಾಣವನ್ನು ಸಪ್ಲೈ ಮಾಡ್ತಿರುತ್ತೆ. ತಾಯಿಯಿಂದ ಏನೇನು ಪ್ರಾಣ ಬರುತ್ತೋ, ಏನೇನು ಊಟ ಮಾಡಿ ಅದರಿಂದ ಆ ಶಕ್ತಿ ಡೆವಲಪ್ ಆಗುತ್ತೋ ಎಲ್ಲವೂ ಕೂಡ ಆ ಸಪ್ಲೈ ಮಾಡ್ತಕ್ಕಂಥದ್ದು. ಆ ಕಾರ್ಡನ್ನು ನಾವು ಭೂಮಿ ಮೇಲೆ ಬಿದ್ದ ತಕ್ಷಣ ಆ ಕಾರ್ಡನ್ನೇ ಕಟ್ ಮಾಡಿ, ಒಕ್ಕಲಿನ ಬಳ್ಳಿಯನ್ನು ಕಟ್ ಮಾಡಿ ಇಡ್ತಾರೆ. ಅಲ್ಲಿ ಇಟ್ಟ ತಕ್ಷಣ ತಾಯಿ ಋಣ ಮುಗಿಯಲ್ಲ. ಆ ತಾಯಿ ಋಣ ಆಮೇಲೆ ಬೆಳೆಸ್ಕೊಂಬೋದು.